ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೀ ವ್ಲಾಗ್ಸ್. ಇವತ್ತು ನಾವು ಶ್ರೀ ಕ್ಷೇತ್ರ ಸಾಸ್ಲಲ್ಲಿದ್ದೀವಿ. ಆ, ಪ್ರತಿ ವರ್ಷ ಕಾರ್ತಿಕದಲ್ಲಿ ಸಾಸ್ವೆಗೆ ಹೋಗೋದು ಒಂದು ಪ್ರತೀತಿ. ನಮ್ಮ ಕಡೆ ಎಲ್ಲ ಹೋಗ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಕೊಳದಲ್ಲಿ ಸ್ನಾನ ಮಾಡ್ತಾರೆ. ಮುಂಚೆ ಎಲ್ಲ ಒದ್ದೆ ಬಟ್ಟೆಯಲ್ಲಿ ಗಂಧದ ಕಡ್ಡಿ ಇಟ್ಕೊಂಡು ದೇವಸ್ಥಾನ ಸುತ್ತಾ ಇದ್ವಿ. ಇವಾಗ ಅದನ್ನೆಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಇವಾಗ ಗಂಗೆ ಪೂಜೆ ಮಾಡ್ತಾ ಇದೀವಿ. ಆ ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟು ಕರ್ಪೂರ ಗಂಧದ ಕಡ್ಡಿ ಹಚ್ಚಿ ಕಾಯಿ ಹೊಡೆದ್ಬಿಟ್ಟು ಗಂಗೆ ಪೂಜೆ ಮಾಡ್ಬಿಟ್ಟು ಒಳಗಡೆ ದೇವಸ್ಥಾನಕ್ಕೆ ಹೋಗೋದು. ಪ್ರತಿ ವರ್ಷನೂ ಇದೇ ರೊಟೀನು. ನಾವು ಚಿಕ್ಕ ವಯಸ್ಸಿದ್ದಾಗ್ಲಿಂದಾನು ಅಷ್ಟೇ ಕೊಳದಲ್ಲಿ ಕರ್ಕೊಂಡ್ ಬಂದ್ಬಿಡು ಬೆಳಗ್ಗೆನೆ ಬರ್ತಾ ಇದ್ವಿ ಅವಾಗ. 7-8 ಗಂಟೆಗೆಲ್ಲ ತಿಂಡಿ ಮಾಡ್ಕೊಂಡ್ ಬಂದ್ಬಿಟ್ಟು ಕೊಳದಲ್ಲಿ ತಣ್ಣೀರ್ ಸ್ನಾನ ಮಾಡ್ಸೋರು. ಆ ಬಟ್ಟೆಲಿ ದೇವಸ್ಥಾನ ಸುತ್ತಾ ಇದ್ವಿ. ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇನ್ನೊಂದ್ ದೇವಸ್ಥಾನ ಇದೆ, ಇನ್ನೊಂದ್ ದೇವಸ್ಥಾನಕ್ಕೆ ಹೋಗ್ಬೇಕು. ಈ ತರ ನಡೀತಾ ಇತ್ತು. ಅಂಡ್ ಪಾಪು ಇನ್ನ ಚಿಕ್ಕವನು, ಹಂಗಾಗಿ ಪ್ರೋಕ್ಷಣೆ ಮಾಡ್ತಾ ಇದ್ದೆ ನೀರ್ನ. ಪ್ರತೀತಿ ಏನಪ್ಪಾ ಸಾಸ್ವೆದು ಅಂದ್ರೆ ಈ ಮಕ್ಳಿಗೆ ಅಲರ್ಜಿ, ತುರ್ಕೆ ಅಥವಾ ತಲೆಯಲ್ಲಿ ಏನಾದ್ರೂ ಕೆರಕ್ಲು ತರ ಗಾಯಗಳು ಈ ತರದ್ ಏನಾದ್ರು ಇದ್ರೆ, ನಾಗರ ಈ ತರದ್ ಏನಾದ್ರು ಸಮಸ್ಯೆಗಳಿದ್ರೆ ಸಾಸ್ವೆಗ್ ಬಂದು ಕೊಳದಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಅಥವಾ ಏನಾದ್ರು ಹರಕೆ ತೀರ್ಸಿದ್ರೆ ಅದೆಲ್ಲವೂ ಕ್ಲಿಯರ್ ಆಗತ್ತೆ ಅನ್ನೋದು ಒಂದು ಪ್ರತೀತಿ. ಸೊ ಹಂಗಾಗಿ ಚಿಕ್ಕ ಮಕ್ಳಿಂದ ಹಿಡ್ದು ದೊಡ್ಡವರವರೆಗೂ ಎಲ್ರು ಸ್ನಾನ ಮಾಡಿ ಪೂಜೆಯನ್ನ ಮಾಡ್ತಾರೆ. ಇದೊಂದು ಪ್ರತೀತಿ. ಅಂಡ್ ಇದು ಇನ್ನೊಂದು ದೇವಸ್ಥಾನ. ಇದು ಕೂಡ ರಿನೋವೇಟ್ ಮಾಡ್ತಾ ಇದ್ದಾರೆ. ಎಲ್ಲದೂ ಹೊರಗಡೆ ಉತ್ಸವ ಮೂರ್ತಿಗೆ ಪೂಜೆಯನ್ನ ಮಾಡ್ತಾ ಇದ್ದಾರೆ. ನೋಡಿ ಯಾರು ನೋಡಿಲ್ಲ ಅಣ್ಣ, ಯಾರು ಅಣ್ಣ, ಯಾರು ಅಂಕಲ್? ಬೇಡ ನಿಮಗೆ, ಬೇಡ 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 ಬೇಡ. ಸಾಸ್ನಿಂದ ಬಂದ್ಮೇಲೆ ಪಕ್ಕದ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು. ಆ ಪೂಜೆಗೆ ಹೋಗಿ ಈಗ ಪ್ರಸಾದ ಅಂತ ಊಟ ಮಾಡ್ಕೊಂತಾ ಇದೀವಿ. ಅಂಡ್ ಅವನಿಗೂ ಒಂದ್ ಬಾಳೆದೆಲೆಲಿ ಊಟಕ್ಕೆ ಹಾಕ್ಸಿದೀವಿ. ಎಲ್ಲೇ ಫಂಕ್ಷನ್ಗೆ ಹೋದ್ರು ಅಷ್ಟೇ ಅವನಿಗೂ ಒಂದ್ ಎಲೆ ಹಾಕಿಸ್ಬಿಟ್ಟು ಏನ್ ತಿಂತಾನೆ ಅವನು, ಪಾಯಸ ಗೀಸ ತಿಂತಾನೆ ಅದನ್ನೊಂದ್ ಸ್ವಲ್ಪ ಹಾಕ್ಸಿದ್ರೆ ನಮ್ದು ಊಟ ಆಗೋವರೆಗೂ ಅವನು ಸುಮ್ನೆ ಕೂತಿರ್ತಾನೆ. ಮನೆಗ್ ಬಂದು ಒಂದಷ್ಟು ರೀಲ್ಸ್ ಮಾಡೋಣ ಅಂತ ನಾನು ನನ್ನ ಮಗ ವಿಡಿಯೋ ಮಾಡ್ಕೊಂತಾ ಇದ್ವಿ. ಇವತ್ತೊಂದು ಫೋಟೋ ತಗೊಳಕ್ ಆಗಿರ್ಲಿಲ್ಲ ಅಂತ. ಅದಾದ್ಮೇಲೆ ಸಂಜೆ ಮನೆ ಪೂಜೆ ಮಾಡ್ಬೇಕಾದ್ರೆ ಅವಂದು ಏನು ಅಂದ್ರೆ ಪ್ರತಿ ದಿನಾನೂ ಅಷ್ಟೇ ಅವನೇ ಗಂಧದ ಕಡ್ಡಿ ಮತ್ತೆ ಮಂಗಳಾರತಿ ಮಾಡೋದನ್ನ ಅವನೇ ಮಾಡ್ಬೇಕು. ಸೊ ನಾನು ಹೇಳ್ತಾ ಹೋಗ್ತೀನಿ, ಅವನು ಮಾಡ್ತಾ ಹೋಗ್ತಾನೆ. ಅಂದ್ರೆ ಮಂತ್ರಗಳನ್ನ ಹೇಳ್ತೀನಿ, ಅವ್ನು ಮಾಡ್ತಾ ನಮಸ್ಕಾರ ಮಾಡ ಮಾಮಗೆ. ಹೇಳು. ಶುಭಂ ಕರೋತಿ ಕಲ್ಯಾಣಂ. ಹೇಳು ಮಗ, ಹೇಳಪ್ಪ. ಕರೋತಿ ಕಲ್ಯಾಣಂ. ಹೇಳಪ್ಪ. ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ. ಹೇಳೋ. ದೀಪಂ ಜ್ಯೋತಿ. ಓಂ ನಮ ಶಿವಾಯ. ಹೇಳಪ್ಪ ಮಗು. ಲಾ. ಓಂ ನಮ ಶಿವಾಯ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ನಡೀರಿ. ನಾನು ಸಿಗಿಸ್ತೀನಿ, ನಿಂಗೆ ಸಿಗ್ಸಕ್ಕೆ ಬರಲ್ಲಪ್ಪ. ಸುಟ್ಕತಿಯಾ? ನಾನು ಸಿಗಿಸ್ತೀನಿ. ಏನು ನೋಡ್ತಾ ಇದ್ದೀರ ಸರ್? ಕೈ ಮುಗಿಯಪ್ಪ ಎಲ್ಲರಿಗೂ. ರಾಜು ಕೈ ಮುಗಿ. ಒಳಗಡೆ ಒಳಗಡೆ ಫೋಟೋಗೆ. ಚಿನ್ನಿ ಒಳಗಡೆ ಫೋಟೋಗೆ. ನಮಸ್ಕಾರ. ಬಾಗ್ಲಿ ನಮಸ್ಕಾರ ಮಾಡಿದ್ರಾ? ನಡೀರಿ. ನಮಸ್ಕಾರ ಮಾಡಿ. ಬಾಯ್ ಮಾಡಿ. ಮಾಮಿ ಬೆಳಗ್ಗೆ ಪೂಜೆ ಮಾಡ್ತೀನಿ. ಮಾಮಿ ಬಾಯ್ ಮಾಮಿ. ಓಕೆ.
ಇನ್ ರಾತ್ರಿ ಊಟಕ್ಕೆ ಸಾಂಬಾರ್ ಏನು ಇರ್ಲಿಲ್ಲ. ಅದಕ್ಕೋಸ್ಕರ ಟೊಮೊಟೊ ಪಲಾವ್ ಮಾಡೋಣ ಅಂತ ಎಲ್ಲಾನು ಹೆಚ್ಚಿಟ್ಟಿದೆ. ರುಬ್ಬಕ್ಕಿಡೋದೆಲ್ಲ ಎತ್ತಿದೆ. ಹಾಗೇನೆ ಆ ಮೊಸರು ಗೊಜ್ಜು ಮತ್ತೆ ಪುಟ್ಟಂಗಿ ಅಂದ್ಬಿಟ್ಟು ಪಾಲಕ್ ಪಲಾವ್ಗೆ ಅಂತ ಎಲ್ಲದನ್ನು ಹೆಚ್ಚಿಟ್ಟಿದೆ. ಮುಂಚೆನೆ ಹೆಚ್ಚಿಟ್ಕೊಂಡ್ರೆ ಒಂದ್ಸಲ ಮಾಡಕ್ಕೆ ಸರಿಯಾಗತ್ತೆ. ಇನ್ನು ಆಮೇಲೆ ಇವನ್ ಜೊತೆ ಆಟ ಆಡೋದು ಇರುತ್ತಲ್ವಾ. ಸೊ ಹಂಗಾಗಿ ಸೊ ಇವತ್ತಿನ ವ್ಲಾಗ್ ಇದು. ಅಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.